ವಂದೇಹಂ ಶ್ರೀಗಜಾನನಂ ವಕ್ರತುಂಡಂ ಮಹಾಕಾಯಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿಶ್ವದ ಕಲ್ಯಾಣವು ಧರ್ಮ ಅಧರ್ಮ ಆದಿ ಅನಂತ ಸತ್ಯ ಅಸತ್ಯ ಕ್ಲೇಶ ಕಳಂಕ ಸ್ವಾರ್ಥದ ಪರಮಾರ್ಥದ ಕಥೆ. ಶಕ್ತಿದು ಭಕ್ತಿದು ಜನ್ಮಗಳ ಮುಕ್ತಿದು ಜೀವನದ ಸಂಪೂರ್ಣ ಸಾರವಿದು. ಯುಗ ಯುಗದ ಕಣಕಣದಿ ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಪಾರವು. ಧರ್ಮದ ಚರಿತ್ರೆ ಇದು, ದೇವರ ಭಾಷೆ ಇದು, ಕಾಲಗಳ ಇತಿಹಾಸದ ಪ್ರಮಾಣವಿದು. ಕೃಷ್ಣನ ಮಹಿಮೆ ಇದು, ಗೀತೆಯ ಗರಿಮೆ ಇದು, ಗ್ರಂಥಗಳ ಗ್ರಂಥವಿದು ಶ್ರೇಷ್ಠವು. ಮಹಾಭಾರತ ಏಳೇಳು ಜನ್ಮಕ್ಕೆ ಬೇಡ ಈ ಘೋರ ಯುದ್ಧದ ಸುದ್ದಿ. ಏಳೇಳು ಜನ್ಮಕ್ಕೆ ಬೇಡ ಈ ಘೋರ ಯುದ್ಧದ ಸುದ್ದಿ. ಬಡವ ಸತ್ತನು ಬಡವಿಸತ್ತನು ಬಾಲಕನ ಗೋಳ. ಬಡವ ಸತ್ತನು ಬಡವಿಸತ್ತನು ಬಾಲಕನ ಗೋಳ. ಸಾಲದನ ಕೂಳ ಸತ್ತಿದ್ದ ಸಂಖ್ಯೆ ಕೇಳುವರೆಲ್ಲ ಸತ್ತ ಜನರ ಸುದ್ದಿ ಹೇಳುವರೆಲ್ಲ.
ಕಿವಿ ಹಿಡಿದು ಜಗ್ಗುತ್ತಿರುವೆ ಅಲ್ಲಿ. ನಾನೇ ನಿನ್ನ ಪಾಲಿ ಬುದ್ಧೋರೇ ಮದವಂಶಿ, ಕಿವಿ ಕಿತ್ತಿ ತನ್ನುವಂತೆ ನೋವಾಗುತ್ತಿದೆಯೇ ನನ್ನ ಸ್ವಂತ ಕಿವಿ, ನನ್ನ ಸ್ವಂತ ಕಿವಿ. ಎಷ್ಟೊಂದು ಅಪರಿಗಡ್ತನ, ಕಾಳಲು ಕಂಚಿ ಕಾಮನೆ ಬೇಸಿ ತೊಟ್ಟು ಕಾಲ ಕಳೆಯಬೇಕೆಂದು ಮಾಡುತ್ತೇನು? ಯಾರಾದ್ರೂ ನೋಡಿದ್ರೆ ಚಿ ಹಾಕಿ ಮುಖದ ಮೇಲೆ ಬಣ್ಣದ ಚಿತ್ತಾರ ಬರ್ದಾರು. ನೋಡಿದವರ್ಗ ಕಣ್ಣಿಗೆ ಕಾಣಿಸಿದ್ರಲ್ಲವೇ ನಾನು ಗಂಡಸೆಂದು. ಹಾಗಾದರೆ ನನ್ನ ಸಾವನ್ನು ಕೈ ಹಿಡಿದು ಕರೆದುಕೊಂಡು ಬಂದಂತಾಯ್ತು. ಅಯ್ಯೋ ಮದವಂಶಿ, ನನ್ನ ಅರಮನೆಯ ದಾಸಿಯಾದ ನನ್ನನ್ನು ಶಕುನಿ ಮಾವನವರು ತಮ್ಮ ಗುಪ್ತ ಗೂಢಾಚಾರಣೆಯ ಗುಂಪಿಗೆ ಸೇರಿಸಿಕೊಂಡರು. ಹೇಗೆ ಮಾತನಾಡಿನಿ? ಮಾತು ಸೋತು ಹೋಯಿತು. ಗುಪ್ತ ಗೂಢಾಚಾರಣೆಯಾದ ನಿನ್ನ ದೆಸೆಯಿಂದ ಗೂಢಚಾರರು ಏನಾದರೂ ಒಂದು ನೆಪದಿಂದ ನಮ್ಮ ಮನೆಗೆ ಬಂದೇ ಬರುವರು. ಆಗ ಗೂಢಚಾರರ ಕಣ್ಣಿಗೆ ಬಿದ್ದರೇನಾಗುವುದು? ಆಗಲೇ ಜಂಬೆ ಕೊಚ್ಚಿದಿರಲ್ಲ, ಬಂದ ಗಂಡಸರ ಬಾಯಿ ಬೀಳುವಂತೆ ಬಡಿವಾರ ಮಾಡಿದ್ದೀರಲ್ಲ. ಹೋಗಲಿ ಬಿಡಿ ರಗಳೆ. ಎಲೆ ಮದಹಂಸಿ, ಶಕುನಿ ಮಾವನವರ ಗೂಢಚಾರಕ್ಕೆ ಇನ್ನೂ ಬೇಕಾದ ಸಮಯದಲ್ಲಿ ಹೋಗುವುದಲ್ಲವೇ? ಏನೀಗ? ಹಾ ಕಾಲ್ ತೊಡಕಾದೀತು ಶಕುನಿ ಮಾವನವರ ಸೆಲ್ಲೆ. ಮುದುಕನಾದರೂ ಶಕುನಿ ಮಾವನವರ ಮಂಗತನ ಇನ್ನೂ ಅಳಿದಿಲ್ಲ. ಸೀರೆ ನರಿಗೆಗಳನ್ನು ಚಲ್ಲು ಪಲ್ಲು ಒದೆಯುತ್ತಾ ಮಾವನವರ ಮಾತಿನ ಮುಳ್ಳೆ ಕಂಟಿಗೆ ಸಿಕ್ಕು ಬಿದ್ದಿತು. ಮತ್ತೇಕೆ ತಡ ಮಾಡುತ್ತಿದೆ? ಹೇಸಿ ಗಂಡನ ಗಂಡಸ್ತನ, ನರಕದ ನಾಯಿತನ. ಹೆರಡಿಯ ಹೆಂಡತಿ ಆಗಬಾರದು, ಕೊಚ್ಚಿಯರ ಗೆಳತಿ ಆಗಬಾರದು. ನೋಡಿ, ನಾನೀಗ ಶಕುನಿ ಮಾವನವರ ಗುಡಾರಕ್ಕೆ ಹೋಗಿ ಬರುವೆ. ಮಾವನವರು ನಿನ್ನ ಗಂಡನೆಂದು ಕೇಳಿದ್ರೆ ಸತ್ಯನೆಂದು ತಟ್ಟನೆ ಹೇಳಿಬಿಡ. ಕೊಟ್ಟಿ ಕಾಲದ ಹೆಣ್ಣೆ, ನಿನಗೇಕೆ ಬೇಕಾಯ್ತು ಗೂಢಚಾರಣೆಯ ಕೆಲಸ? ಮೀಸಿವತ್ತ ಗಂಡಸು ಸೀರೆ ನುಟ್ಟಿಕೊಂಡು ಅಡಿಗೆ ಮನೆ ಮುಳಾಗಿ ಕುಳಿತು ಬಿಟ್ರಿ ಒಟ್ಟಿ ಸಾಗುದು ಬೇಡವೆ? 15 ದಿವಸಗಳಿಂದಲೂ ಹೆಣ್ಣುಡುಗೆಯಲ್ಲಿ ಒಕ್ಕಿರುವ ನಿಮ್ಮೊಬ್ಬರಿಂದ ದುಡ್ಡಿನ ಚೀಲ ಹೇಗೆ ತುಂಬ್ಯಾವು? ಆದ್ದರಿಂದ ಹೆಚ್ಚಿನ ಸಂಬಳ ಸಿಗುತ್ತದೆ ಎಂದು ಗುಪ್ತ ಗೂಢಾಚಾರಣೆ ಗುಂಪಿಗೆ ಸೇರಿದೆ. ಅಲ್ಲೇ ಪಟ್ಟಿಗೆ ಹೊತ್ತು ಏಕನಾಥ ಜೋಗೇಶ್ವರ ಎಲ್ಲಮ್ಮ ದೇವಿಗೆ ಉದೇ ಉದಾಹರಣೆ ಹೋಗಿದ್ರ ಏನೆಲ್ಲ ಕಾಣಬಹುದಿತ್ತಲ್ಲಿ ಮದಾಂಶೆ. ಎಲ್ಲಿ ಕಾಣೆ ಎಲ್ಲಮ್ಮ ದೇವಿ, ಎಲ್ಲಿ ಕಾಣೆ ಎಲ್ಲಮ್ಮ ದೇವಿ, ಎಲ್ಲಿ ಕಾಣೆ ಬಾಳ ಮಂದಿ ಬತ್ತಲ ಮಾಡಿರಿ ಎಲ್ಲಮ್ಮ ದೇವಿ ಬೇವನೊಟ್ಟಿಗೆ ಮೋದ ನೋಡಿರಿ. ಬಾಳ ಮಂದಿ ಬತ್ತಲ ಮಾಡಿರಿ ಎಲ್ಲಮ್ಮ ದೇವಿ ಬೇವನೊಟ್ಟಿಗೆ ಮೋದ ನೋಡಿರಿ. ಹೆಂಗಸರು ನೋಯ್ದು ಗಣಸರು ಮಾಡಿ, ಗಣಸರು ನೋಯ್ದು ಹೆಂಗಸರು ಮಾಡಿ, ಹೆಂಗಸರು ನೋಯ್ದು ಗಣಸರು ಮಾಡಿ, ಗಣಸರು ನೋಯ್ದು ಹೆಂಗಸರು ಮಾಡಿ, ಗಣಸರ ಮೇಲ ಪಟ್ಟಿಗೆ ಒರೆಸಿ ಉದ ಒಂದೆಲ್ಲಮ್ಮ ಎಲ್ಲಿ ಕಾಣೆ ಎಲ್ಲಮ್ಮ ದೇವಿ, ಎಲ್ಲಿ ಕಾಣೆ ಎಲ್ಲಮ್ಮ ದೇವಿ, ಎಲ್ಲಿ ಕಾಣೆ. ಅಲ್ಲೇ ಪಟ್ಟಿಗೆ ಹೊತ್ತು ಏಕನಾಥ ಜೋಗೇಶ್ವರ ಎಲ್ಲಮ್ಮ ದೇವಿಗೆ ಉಗೆ ಎಂದು ಒಂದೆರಡು ಓಣಿ ತಿರುಗಿ ಹಾಕಿದ್ರೆ ಸಾಕಾಗ್ತಿತ್ತು. ನಮ್ಮಿಬ್ಬರ ಒಟ್ಟಿಗೆ ಬೇಕಾದಷ್ಟು ಕಾಸು ಸಿಕ್ತಿತ್ತಲೇ ಮದವಸೆ. 15 ದಿನ ಕಳೆದವು, ಇನ್ನು ದಿನ ಊರಿದರೆ ಸಾಕು. ಏನಾಗುತ್ತದೆ? ಯುದ್ಧ ಮುಗಿಯಿತೆಂದು ಅರಮನೆಯ ಜ್ಯೋತಿಷ ಸಂಜಯ ಭಟ್ಟರು ಹೇಳಿದರು. ಆ ಸಂಜಯ್ ಭಟ್ರು ಜಯ ಯಾರಿಗೆ ಸಿಕ್ಕುತ್ತದೆ ಎಂದು ಹೇಳಿದ್ರು? ಪಾಂಡವರಿಗೆ. ಇದೇ ಮದವಸಿ, ಆ ಯುದ್ಧ ನಡೆದ ಮಹತ್ವವೇ ಆಗಿದೆ ಅಂತೆ. ಹಸ್ತಿನಾವತಿ ಕಡೆ ನಿಂತವರಿಗೆ ಸೋಲು, ಈ ಕಡೆ ನಿಂತವರಿಗೆ ಗೆಲುವು. ಆ ನೆಲದ ಹೊಟ್ಟೆಯಲ್ಲಿ ಬ್ರಹ್ಮ ಕಪಾಲವಿದೆಯಂತೆ. ಅಲ್ಲೊಂದು ಬ್ರಹ್ಮ ಕಪಾಲವಿದೆ. ಇರದೇನು ಮಾಡಿದೆ? ಈ ಬ್ರಹ್ಮ ಕಪಾಲ ನನ್ನ ರಕ್ತ ಕುಡಿಯಲಿಕ್ಕೆ ಹತ್ತಿದೆ. ಆ ಬ್ರಹ್ಮ ಕಪಾಲ ರಣಾಂಗಣದಲ್ಲಿ ಬಿದ್ದು ರಕ್ತ ಕುಡಿಯುತ್ತಿದೆ. ಈ ಬ್ರಹ್ಮ ಕಪಾಲ ನನ್ನ ರಕ್ತ ಕುಡಿಯಲಿಕ್ಕೆ ಬೆನ್ನು ಹತ್ತಿ ನಿಂತಿದೆ. ಯಾರಿದೆ ನಮ್ಮ ಮನೆಯಲ್ಲಿ? ಗುಪ್ತ ಗೂಢಾಚಾರಣಿಯಾಗಿ ತಂದೆಯಲ್ಲೇ ನನ್ನ ಗಂಟಲಕ್ಕೆ ಗಾಣ. ನಿಮಗೆ ಅಕ್ಕಸ? ನನ್ನ ಜೀವಕ್ಕಾಗುತ್ತಿದೆ ಕಕ್ಕಸ. ನನ್ನನ್ನು ಯುದ್ಧಕ್ಕೆ ಹೊತ್ತುಕೊಂಡು ಹೋಗುವುದು. ಏನು ಮಾಡಲಿ? ಅದು ಆ ಬರಿದಾದ ಗಡಿಗೆಯಲ್ಲಿ ಅಡಗಿಕೊಳ್ಳುವೆ. ಯಾರಿದೆ ಮನೆಯಲ್ಲಿ? ಮಾಡಿಕೊಂಡಿಲ್ಲೇ ಮದವಂಶಿ. ಯುದ್ಧಕ್ಕೆ ಹೋದ ಗಂಡನ ಹೆಂಡತಿಯಂತೆ. ನಗುಮೋರಿ ಅವಳದ ನಾನು ಅಳುಮೋರಿ ಎಂಟು ಮಾಡಲಿ. ನಿನ್ನ
ಗಂಡಿನ ಬಗೆ ನೋಡಿ ನಿನ್ನದ ಬಿಗಿ ಬಂದಿಲ್ಲದ ಮನಸ್ಸೆಂದು ತಿಳಿದು ಆ ಬಂದು ಮುಂಡೆ ಮಗ ನಿನ್ನ ಮೇಲೆ ಮನಸ್ಸಿಟ್ಟಾನೋ ಬಲು ಜೋಕಿ. ಯಾರು ಹಿರಿಯರಮ್ಮ? ಮನೆಯಲ್ಲಿ ಮನೆಯಲ್ಲಿ ನಾನು ಒಬ್ಬಳೇ ಇರಬೇಕು. ಮತ್ತೆ ಮನೆಯೊಳಗಿನಿಂದ ಗಂಡಸರ ದನಿ ಕೇಳಿ ಬಂದಿತ್ತಲ್ಲ? ಅಯ್ಯೋ ಮಾರಾಯ, ಈ ಮನೆಗಿರೋನು ಒಬ್ಬನೇ ಒಬ್ಬ ಗಂಡಸು. ಅವನನ್ನು ಮದುವೆ ಮಾಡಿಕೊಂಡು ಬಂದಿಲ್ಲಿಗೆ 3 ತಿಂಗಳಾಗಲಿಲ್ಲ, ಯುದ್ಧ ಪ್ರಾರಂಭವಾಯಿತು. 15 ದಿವಸಗಳ ಹಿಂದೆ ಸಾಮ್ರಾಟ ಸೈನ್ಯಕ್ಕೆ ಬಂದಿಯಾಗಿ ಹೋದ ನನ್ನ ಗಂಡ. ಕುಮಾರಮ್ಮ, ನಿನ್ನ ಈ ಅಭಿನಯಗಳನ್ನು ಎಲ್ಲಾ ಅಭಿನಯಗಳನ್ನು ಬಲ್ಲ ನಮ್ಮ ಮಾವ ಶಕುನಿ ಅವನ ಶ್ರೇಷ್ಠ ಶಿಷ್ಯ ಶಂಖದತ್ತನರು ಗಂಟಲ ಬಿಗಿದು 108 ಮಾತನಾಡುವ ಈ ಹೆಣ್ಣಿನ ಲಂಪಟತನ ಬಲ್ಲೆ. ಒಳಗೆ ಯಾರೋ ಕೆಮ್ಮುತ್ತಾ ಇದ್ದಾರೆ, ನೋಡಿಕೊಂಡು ಬರುತ್ತೇನೆ. ನೀನಲ್ಲ, ಒಳಗೆ ಯಾರೋ ಕೆಮ್ಮುತ್ತಾ ಇದ್ದಾರೆ, ನೋಡಿಕೊಂಡು ಬರುತ್ತೇನೆ. ನಿನಗೆ ಬೇಡವನ್ನವ್ರು ಯಾರು? ನೀನು ಬೇಡೆಂದು ಬೇಡಿಕೊಂಡು ಬಿಡುವನಲ್ಲ ಈ ಬಹದ್ದೂರ. ನೋಡಿಕೊಂಡು ಬರುತ್ತೇನೆ. ಇವಳಾರಮ್ಮ? ಅವಳು ನನ್ನ ಗೆಳತಿ. ಬೇಕಾದ್ರೆ ಹಾಕಿ ನೋಡಿ ಅಳತಿ. ಮನೆಯಲ್ಲಿ ಮತ್ತಿನ್ಯಾರು ಇಲ್ಲವೆಂದಿ? ಅಯ್ಯೋ, ಹೇಳಿದ್ದೆ. ಹೀಗೆ ಇತ್ತಲ ಬಾಗಿಲಿನಿಂದ ಬಂದಿರಬಹುದು ಅಲ್ವೇನೆ? ಬಾಗಿಲಿಂದ ಕಾಲಿಡುವಷ್ಟರಲ್ಲಿ ಕೇಳಿ ಬಂದಿತ್ತು ಇವರು ಸುಳ್ಳು. ಅದಕ್ಕಾಗಿ ಒಳಗೆ ಗಡಿಗೆಯಲ್ಲಿ ಅಡಗಿಕೊಂಡು ಕುಳಿತಿದ್ದೆ ಕಾಲದ ವ್ರಣದಲ್ಲಿ ಕಣ್ಮರೆಯಾದಂತೆ ನನ್ನ ಗಂಡ. ಅಯ್ಯೋ ಗೆಳತಿ, ನಿನಗೆ ನಗೆ ನನಗೆ ಹೊಗೆ. ಮಿಂಚು ನೇಳ ಗಣ್ಣಿನ ಹೆಣ್ಣೆ ಹರಿನಾಥಿನಿ, ನಿನ್ನ ಗುಲಾಬಿ ಗಲ್ಲದ ಮೇಲೆ ನನ್ನ ದಂತು ಮುದ್ರೆಯನ್ನು ಒಡೆದನಲ್ಲ. ಅಂತೆ ಕೈ ಮುಗಿದು ಹೇಳಿವೆ ನಾನು ಒಳ ಗಂಡ. ಗಂಡ ನೀನೇನು ಗಂಡಸಲ್ಲವೇನು? ಅಲ್ಲೆಂದು ಹೇಗೆ ಹೇಳಲಿ? ನಾನು ಪುಣ್ಯಕನೇ, ಆದ್ರೆ ಯುದ್ಧಕ್ಕೆ ಮಾತ್ರ ಪೂಸ್ತ್ರೀಲಿಂಗ. ನನ್ನನ್ನು ಕಾಳಗಕ್ಕೆ ಕರೆದೊಯ್ಯಬೇಡಿ. ನನ್ನೊಬ್ಬನನ್ನು ಬೀಜದ ಹೋರಿ ಎಂದು ಬಿಟ್ಟು ಹೋಗೋ ಮಾರಾಯ. ಬಾಯಿ ಮುಚ್ಚೆ ಕೋತಿ, ನಿನ್ನ ಹೆಸರೇನು? ನನ್ನ ಹೆಸರು ನವಲಿ ಪಕ್ಕ. ನಿನ್ನ ಹೆಸರು? ನಿನ್ನ ಹೆಸರು ನವಲಿ ಪಕ್ಕ. ನಿನ್ನ ತಂದೆ ಹೆಸರು? ಬನ್ನಿ ಕುಕ್ಕ. ನಿನ್ನ ಅಡ್ಡ ಹೆಸರು? ಸಕ್ರಿ ಮುಕ್ಕ. ನಿನ್ನದು ಯಾವ ಕುಲ? ನನ್ನದು ಕಲಬೆರಿಕೆಯ ಕುಲ. ಅಂದರೆ ಅದು ಯಾವ ಕುಲ? ಅಂದರೆ ನಮ್ಮವ್ವ ಒಂದು ಕುಲದವಳ, ಅಪ್ಪ ಮತ್ತೊಂದು ಕುಲದವ, ಆದ್ದರಿಂದ ನನ್ನದು ಕಲಬೆರಿಕೆಯ ಕುಲ. ನಿನ್ನ ಹೆಂಡತಿ ಹೆಸರು? ನಾಚಿಗೆ ಬರ್ತೈತೆ ಅಲ್ಲಿ ಹೋಗ್ರಿ. ಇರಲಿ ಹೇಳು. ಒಲ್ಲೆರಿ. ಇರ್ಲಿ ಹೇಳು. ಅಲ್ಲರಿ. ಇರಲಿ ಹೇಳು. ಹಗ್ಗೇಲಿ ಹೊಡೆದ್ರ ಮಕ್ಕಳಿಗೆ ಬರ್ತಾಳ ಮದಾಂಸಿ. ಏನು ಈಗ ಹೇಳಿದರೆ? ಒಗಟು ಹಾಕಿ ನನ್ನ ಹೆಂಡತಿ ಹೆಸರು ಹೇಳಿದೆ. ಒಗಟು ಬೇಡ, ಏನು ಬೇಡ, ಹಾಗೆ ಹೇಳು. ಮದಹಂಸಿ. ಮದಹಂಸಿ. ಮತ್ತೆ ಅವಳದ ಯಾವ ಕುಲ? ಅವಳದು ಸಹ ಕಲಬೆರಿಕೆಯ ಕುಲ. ಗಂಟೆ ಕುಡಿದ್ರೆ ಮಾತ್ರ ಮದುವೆ ಗಂಟು ಬೀಳುತ್ತದೆ. ಆದ್ದರಿಂದ ಮದಹಂಸಿಗೂ ನನಗೂ. ಮದಹಂಸಿ. ಮದಹಂಸಿ ಎಂಬ ಒಬ್ಬಳು ಅರಮನೆ ದಾಸಿ ಇರುವಳಲ್ಲ? ಅವಳೇ ಇವಳು, ಇವಳೇ ಅವಳು. ಏನಮ್ಮ
ನಮ್ಮ ಅರಮನೆಯ ದಾಸಿಯಾದ ನೀನು ಮನೆಯಲ್ಲಿ ಗಂಡನನ್ನು ಗುಪ್ತವಾಗಿ ಇರಿಸಬೇಕೇನು? ಇಂಥ ಹೇಳಿ ಗಂಡನನ್ನು ಗಂಡನಾಗಿ ಮಾಡ್ಕೊಳ್ಳೋದು ನನ್ನ ಹಣೆ ಬರದಲ್ಲಿತ್ತು, ಮಾಡ್ಲೇನು? ಹಾಗಾದರೆ ಸಾಮ್ರಾಟ್ ಸೈನ್ಯಕ್ಕೆ ಭರ್ತಿ ಮಾಡಿಕೊಳ್ಳಲು ನಿಮ್ಮ ಯಾವ ಆತಂಕವಿಲ್ಲವೇನು? ನನ್ನದು ಯಾವ ಆತಂಕವೂ ಇಲ್ಲ, ಧಾರಾಳವಾಗಿ ಹೇಳ್ಕೊಂಡು ಹೋಗು. ಆಯ್ತಪ್ಪ ನವದೀಪಕ್ಕ, ತುಂಬಿದವು ನನಗೆ 100 ವರ್ಷಗಳು. ಅಯ್ಯೋ ಕೈಲಾಸವಾಸಿಯಾದ ನನ್ನಪ್ಪ ಹೊನ್ನಿ ಕುಕ್ಕನೆ, ನಿನ್ನ ವಂಶ ವೃಕ್ಷವು ಸಿಡಿ ಹಾದು ನಿಂತಿದೆ ಈ ನಿನ್ನ ಮಗನಾದ ನವದೀಪಕ್ಕನ ರೂಪದಲ್ಲಿ. ಹಾಗಾದರೆ ನಡೆ, ಶಕುನಿ ಮಹಾರಾಜರ ಕಡೆಗೆ ನಡೆ. ಪ್ರಳಯ
ಮಾರಿಯನ ವಜ್ರ ಕಂಠದ ಬಿರುದುರಿಯ ಬಿರುಗಾಳಿ ಬೀಸುತ್ತಿದೆ. ಉತ್ತರೆಯ ಎದೆ ತತ್ತರಿಸುತ್ತಿದೆ. ಮತ್ತೆ ತನ್ನಗೆ ನೆಚ್ಚುಗೆಟ್ಟು ಗುರುಪುತ್ರನ ಕಂಠದಿಂದ ಹೊರಹೊಮ್ಮಿದ ಗಾಳಿಯಲ್ಲಿ ಗಿರಗಿರನ ಸುಳಿ ಸುಳಿದು ನನ್ನ ನೆತ್ತಿಗೆರಗಿದ ಕಿಡಿದುಂಬಿದ ಶಬ್ದಗಳು. ಅವೇನು ಶಬ್ದಗಳು? ನಿಷ್ಪಾಂಡವ ಪೃಥ್ವಿ, ನಿಷ್ಪಾಂಡವ ಪೃಥ್ವಿ. ನನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ಎಂಬ ಸಿಡಿಲರಿಯ ಶಬ್ದಗಳು ಪಾಂಡವರ ಬಾಳುಗುಡಿಯ ತಳಹದಿಗೆ ತುಂಬಿದವೇ ಕಾಳ್ಗಿಚ್ಚನ್ನು. ಆ ಸಿಡಿಲ್ಧನಿಯ ಶಬ್ದಗಳ ಸಪ್ಪಳಕ್ಕೆ ಭೂಮಿಯು ಬೆರೆಯುವಂತಿದ್ದರು. ಕವಿತೆಯುವುದರಿಂದ ಬಗೆಗಿರುವ ನೆಮ್ಮದಿಯ ಶಬ್ದಗಳನ್ನು ಬಾಯಿಂದಾಡಲು ಬರುವಂತಿಲ್ಲ ಇಂದಿನ ಸಮಯದಲ್ಲಿ. ಆದರೂ ನೆಚ್ಚಿಗೆರೆದಿರು. ಹೆಚ್ಚೇನು ಹೇಳಲಿ? ನಿನ್ನೆದೆಯ ದುಃಖ ದುರಿಯ ಗಾಳಿ ತಗಲಿಹುದು ಕೌರವರ ಬಾಳ್ಗುಡಿಗೆ. ಕಾರಣಕ್ಕೆ ಧೃತರಾಷ್ಟ್ರನ ವಂಶವೇ ಬಲಿ. ಕೌತಿಯರ ಕೈ ಚಳಕಾಟದಲ್ಲಿ ಗಾಂಧಾರಿಯದೇ ಮುರಿಯುವುದು. ಏನಾದರೇನು ಅತ್ತೆ? ಆ ನನ್ನನ್ನೆಲ್ಲ ಬಾರನು, ತನ್ನ ಮುಖ ತೋರನು. ಈ ಉತ್ತರೆಯ ಸುತ್ತಮುತ್ತಲೂ ಕವಿದ ಕಾಳ ಕತ್ತರನ್ನು ಕೊರೆದ ಕೋಲ್ಮಿಂಚು ಇನ್ನೆಲ್ಲಿ ಅತ್ತೆ? ಹಬ್ಬಲವನ್ನು ಕರ್ಮ ಕರಗೋ ಪರ್ಯಂತ ಶಾಂತಿಯಲ್ಲೇ ಕಾಲ ಕಳೆಯುತ್ತದೆ. ಹಿಂದಿನ ಜನ್ಮದ ಅಗಾಧ ಕರ್ಮದಿಂದ ಹುಟ್ಟಿ ಬಂದ ಬಳಿಕ ಭೋಗವನ್ನು ಭೋಗಿಸಲೇಬೇಕು. ಹುಟ್ಟಿಸು ಸಾಗಿ ಎಂಬ ಆದಿಶಕ್ತಿ ಆತ್ಮಿಗೆ ಈ ಸೃಷ್ಟಿಯೇ ಸಿರಬಾಗುತ್ತದೆ. ನೀವೆಷ್ಟು ಹೇಳಿದ್ರು ನನ್ನೆದೆಗೆ ತೃಪ್ತಿಯ ಕೃಪೆ ತಾಕಲಲ್ಲದು. ಗಾಯಕರಿಲ್ಲದ ಮನೆಯೊಳು ಮೂಲೆ ಗುಂಪಾಗಿ ಬಿದ್ದಿರುವ ತಂತಿ ಇಲ್ಲದ ತಂಬೂರಿಯಂತೆ ಎಷ್ಟು ದಿನಗಳವರೆಗೆ ಬಿದ್ದುಕೊಂಡಿರಲಿ ಬಾಳಿನ ಮರುಭೂಮಿಯರು. ನನ್ನನ್ನು ಹೋಗಗೊಡಿ, ನನ್ನನ್ನು ಹೋಗಗೊಡಿ ನನ್ನ ಗಂಡನ ಬಳಿಗೆ. ಈ ಪೃಥ್ವಿ ಪಾಂಡವ ಪೃಥ್ವಿ. ಕೇಳಿದ್ರ ಕೇಳಿದ್ರ ಅಶ್ವತ್ಥಾಮನ ಕಂಠದ ಕಠೋರ ಶಬ್ದಗಳನ್ನು ಕೇಳಿದ್ರ? ಹೀಗೆ ಮಾಡುತ್ತಿರುವಮ್ಮ. ಎಲ್ಲಿಯ ಶಬ್ದಗಳು, ಎಲ್ಲಿಯ ಅಶ್ವತ್ಥಾಮ? ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ. ಕೇಳಲಾರೆ, ನಾನು ಈ ಲೋಕದಲ್ಲಿರಲಾರೆ. ನನ್ನ ಪ್ರಾಣೇಶ್ವರನು, ನನ್ನ ಪ್ರಾಣೇಶ್ವರನು ನಿಲ್ಲಿ ನಿಲ್ಲಿ. ಮೋಡ ಕುದುರೆಯನ್ನೇರಿ ಓಡಿ ಹೋಗದಿರಿ ಮುಗಿಲ ಮಾರ್ಗವಾಗಿ. ನಿಲ್ಲಿ, ನಾನು ಬರುವೆ. ಕರ್ಮದ ಕುಸುಮಗಳ ಕೊಯ್ದು ಮಾಲೆ ಮಾಡಿಕೊಂಡು ಬರುವೆ. ಕಣ್ಮರಿ ಹಾಕ್ಬೇಡಿ, ಕಣ್ಮರಿ ಹಾಕ್ಬೇಡಿ. ನಿಮ್ಮವಳು ನಾನಲ್ಲವೇ ಅಭಿಮನ್ಯು ದೊರೆಯೇ. ನಿಲ್ಲಿ, ನಾನು ಬರುವೆ. ಯಾರು? ಓ, ಧರ್ಮರಾಜರೇನು? ಬನ್ನಿ ಕಂಕ ಭಟ್ಟರೇ, ಬನ್ನಿ. ಅಗೋ, ಆಕಾಶದಾಚೆಯಲ್ಲಿ ಚಂದ್ರಾಸನದಲ್ಲಿ ಕುಳ್ಳಿರಿಸಿ ಪೂಜೆ ಕಟ್ಟುತ್ತಿರುವರು ಅಭಿಮನ್ಯುವನ್ನು ದೇವ ಕನ್ನಿಕೆಯರು. ಕಂಕ ಭಟ್ಟರೇ, ಬಾರಿಸಿರಿ ಗಂಟೆಗಳ, ಜಾಡಿಸಿರಿ ಜಾಗಟೆಗಳ. ಓ ಭೀಮದೇವ, ಅಲ್ಲಲ್ಲ, ಬಾಣಸೀಗ ಬಾಣಸೀಗ. ಅದೋ ನನ್ನೊಡೆಯ ಅಭಿಮನ್ಯು ಹಸ್ತಿರುವನು. ಬೇಗನೆ ಅಡಿಗೆ ಮಾಡಿ ಉಣಬಡಿಸಿ, ಬೇಗನೆ ಅಡಿಗೆ ಮಾಡಿ ಉಣಬಡಿಸಿ. ಓ ವಯೋಸುತ, ಓ ಅಗ್ನಿಪುತ್ರಿ, ಕೇವಲ ನಿಮ್ಮ ಪ್ರತಿಜ್ಞೆಗಳ ಪರಿಣಾಮವಾಗಿ ಒತ್ತಿರುವ ರಣಯಜ್ಞ ಕುಂಡಲದಲ್ಲಿ
ಪ್ರಾಣಾಹುತಿಯನ್ನು ಹಾಕಿದ ಅಭಿಮನ್ಯುವಿನ ಬಲಿ ರಕ್ತದಲ್ಲಿ ಮುಳುಗೆದ್ದು ದುಃಖದ ಗಿಷ್ಟನ್ನು ತನ್ನ ಎದೆಯೊಳಗಿಟ್ಟುಕೊಂಡ ಭ್ರಮೆಗೊಂಡ ಉತ್ತರೆ ತನ್ನ ಕಣ್ಣುಗಳಿಂದ ಬೆಸಣದ ಬಣ್ಣ ಬರೆಯುವಳು ಈ ಪಾಂಡವರ ಬಾಳ ಇತಿಹಾಸಕ್ಕೆ. ಕುರುಕ್ಷೇತ್ರ ಕಾಳಗವನ್ನು ಕಟ್ಟಿದವೇ ಕೇವಲ ನಮ್ಮ ಪ್ರತಿಜ್ಞೆಗಳು. ಆರ್ಯಪುತ್ರ, ಕೌರವರ ಉನ್ಮತ್ತ ಖಡ್ಗಗಳ ಛೇಂಕಾರ, ಧನಸ್ಸುಗಳ ಛೇಂಕಾರ, ಬೀರಿದವು ಮಾನವೀಯ ಮಮಕಾರ. ಇದಕ್ಕೆ ಪಾಂಡವರು ಕೊಟ್ಟ ಪ್ರತ್ಯುತ್ತರದ ಚಿತ್ರವೇ ಕುರುಕ್ಷೇತ್ರ. ಮಣ್ಣಿನ ಮಣ್ಣಿನ ಮಕ್ಕಳ ಮಮಕಾರ, ಬ್ರಹ್ಮಾಂಡ ಬಾಂಡದ ತುಂಬಲು ಹಾಹಾಕಾರ. ಆಗ ಓಂಕಾರದಿಂದ ಚಿಮ್ಮಿ ಬಂದ ದೈವಿ ಶಕ್ತಿ ಬಲಗೊಂಡು ಬಲ್ಲಿದರು ಅಮಂಗಳ ಅಳೆಯಲಿಕ್ಕೆ ಮಾಡಿದ ಪ್ರತಿಜ್ಞೆಗಳ ಪರಿಣಾಮವಾಗಿ ವಿಪ್ಲವದ ರಕ್ತದ ಹನಿ ಹರಿದು ಬಂದದಕ್ಕೆ ಅವರು ದೋಷಿಗಳೆಲ್ಲ ವಿಶ್ವದ ದಿವ್ಯ ದೃಷ್ಟಿಯಲ್ಲಿ. ಆದರೆ ಏನಾಯ್ತು ದ್ರುಪದಜ, ನಮ್ಮವರ ನೆತ್ತರ ಕೈ ತೊಳೆದ ಸೇಡಿನ ಪಿಸಾಚಿ ಉಚ್ಚದ್ದು ತಲೆಗೆದಿರಿ ಕುಣಿತಿದೆ. ಭಾರತೀಯ ರಾಜ್ಯಾಂಗಣದಲ್ಲಿ ಕರಾಳ ಛಾಯೆಯೇ ಚೆಲ್ಲಿ ಕಡದಿಂದ ಕಾಲಕೂಟ ಹುಟ್ಟಿದಂತಿದೆ ಎಂದು ನಿಮಗಿಂದು ತೋರುತ್ತಿದೆ. ಮುಂದೆ ಹುಟ್ಟಿ ಬರುವುದು ನಿಸ್ಸಂದೇಹವಾಗಿ ಅಮರ ಶಾಂತಿಯ ಅಮೃತ. ವಿಷದಲ್ಲಿ ಅಮೃತ ಇಚ್ಛಿಸಿ ಕಾದಿರಬೇಕೆ ಕಣ್ಣೀರ ತುಂಬಿ ಇದು ನರರ ಮಸ್ತಕಗಳೆಲ್ಲ ನೆತ್ತರೊಳು ಮುಳುಗಿ ಮಾಯವಾಗಿವು. ನಿಲ್ಲಿಸಿರಾರಿರ ಈ ನರಮೇಧ ಯಜ್ಞವನ್ನು ಕಟ್ಟ ಕಡೆಗೆ ಸತ್ತವರಿಗಾಗಿ ಹೊತ್ತು ಹೊತ್ತು ಬಾಡಿ ಬತ್ತಿದ ಮುಖಗಳನ್ನು ನೋಡಿಯಾದರೂ ತಡೆಯಲಾರಿರ ನಿಮ್ಮ ಕೊಲೆಯ ಕೈಯ. ಇದು ಇರುವೆ ಊತ ದಯಾವಾಣಿ. ನನಗೆ ನಿಮ್ಮ ಮಸ್ತಕದ ಜ್ಞಾನೋಪದೇಶ ಏನಿಯನ್ನಾಗಿ ಮಾಡುವ ಒಟ್ಟು ತತ್ವದ ಕುರಿಯ ದೊಡ್ಡಿಯಲ್ಲಿ ಈ ಪುರುಷ ಸಿಂಹವನ್ನು ಮನುಜ ಕುರಿಯನ್ನಾಗಿಸುವ ಅವನ ತತ್ವವನ್ನು ಸವಿದ ಸನ್ಯಾಸಿಯ ಜ್ಞಾನೋಪದೇಶ ನನಗೆ ಈ ಭಾರತೀಯನಿಗೆ ಗೋರ್ಕರವ ಕಡಲವಾಡಿಯಲ್ಲಿ ಈ ಮನುಜ ಕುರಿಗಳಿಗೆ ಸಿಂಹದನೆಯನ್ನು ಕೊಟ್ಟು ಅವನ ಕೋಣವ ಹುಟ್ಟಿಕೊಳ್ಳುವಂತ ಗಂಡ ತತ್ವವನ್ನುಂಡ ಪ್ರಚಂಡ ಪ್ರವಾದಿಯ ಪ್ರಬೋಧನೆ ಏಕನಿಗೆ ಈ ಭಾರತೀಯನಿಗೆ ಕರ್ಮಜ ನಮ್ಮೆಲ್ಲರ ಸ್ವಾತಂತ್ರ್ಯಗಳಿದೆ, ಭಾರತೀಯರ ಸ್ವಾತಂತ್ರ್ಯ. ಈ ಭೀಮದೇವರ ನುಡಿಯೇ ಈ ಭಾರತೀಯ ನುಡಿ. ಧರ್ಮಾವತಾರ ಕೌರವರು ಕೊಟ್ಟ ಕೋಟಿಗೆ ನಾಡಿನ ನಗೆ ಬಾರಿತು. ಕೌರವರ ಕುಟಿಲ ನೀತಿ ದೇಶದ ತಂದಿಟ್ಟಿತು ದುರ್ಗತಿಯ. ನಾಳೆ ಚಿನ್ನ ನಿನ್ನೆಗಿಂತ
ಕರ್ಣರಾಜನ್, ದಿನ 15 ಕಳೆದರೂ ಕೌರವೇಶನ ಕಣ್ಣಿಗೆ ಬೆಳಗಲಿಲ್ಲ ಜಯಲಕ್ಷ್ಮಿಯ ಕಿರಣ. ನಮ್ಮಿ ಸ್ವರ್ಣ ಸ್ವಪ್ನವೆಲ್ಲಿ ಬಂಜಗನಸಾಗುವುದೋ ಏನೋ. ಮೌನವೇಕೆ ಅಂಗರಾಜನೇ? ಅವರ ಮಾತಿನ ಪ್ರಶ್ನೆಗೆ ಮೌನವೇ ಉತ್ತರ. ಮೌನಕ್ಕೆ ಅರ್ಥವಿರುವುದೇನು ಅಂಗರಾಜನೇ? ಏನೊಂದು ನುಡಿಸಲಿನಾರಿಗೆಯ ಶಿಖಂಡಿಯರವದಲ್ಲಿ ಬಿಲ್ವಾಣಗಳನ್ನು ಬಿಟ್ಕೊಟ್ಟು ಬರಿಯಾದರು ಭೀಷ್ಮಾಚಾರ್ಯರು ಅರ್ಜುನನ ಅಂಬುವಿಗೆ ಮಗನ ಮರಣದ ವಾರ್ತೆಯಲ್ಲಿ ಕಳೆ ಬರುವ ಕಳೆ ತೆಗೆದು ಕೈಲಾಸವಾಸಿಗಳಾದರು ದ್ರೋಣಾಚಾರ್ಯರು. ಇಂತಿವರ ರೀತಿ ನೀತಿಗಳನ್ನು ನೋಡುತ್ತರೆ ಒಮ್ಮೆ ರೋಷದುದ್ರೇಕದಲ್ಲಿ ರಕ್ತದದೆ ಬೆಂಡು ಬೆಂಡಾಗುವುದು, ಮತ್ತೊಮ್ಮೆ ಕಣ್ಣಲ್ಲಿ ಕಂಬನಿ ತುಂಬಿ ಬುದ್ಧಿ ಬದಿರವಾಗುವುದು. ಮಾಡುವುದೇನು ಅಂಗರಾಜನೇ? ಸಾಮ್ರಾಟ್ ಪಿತಾಮಹ ಭೀಷ್ಮ ದ್ರೋಣಾಚಾರ್ಯ ದ್ರೋಣರು ಎದೆ ತಟ್ಟಿ ಮನ ಮುಟ್ಟಿ ಯುದ್ಧ ಮಾಡುತ್ತಾರೆ. ಏನೊಂದು ನುಡಿಸಲಿ ನಾಲಿಗೆಯ ವೇಷ ಭೀಷ್ಮ ದ್ರೋಣರು ದೇವರಿಗೆ ಬಿಟ್ಕೊಟ್ಟು ಪಾಂಡವರು ಮನ ತುಂಬಿ ಮಮತೆ ಇಟ್ಟು ಧರ್ಮದ ಹೊರತೆ ಕೊಟ್ಟು ತೋರಿದರು ಕೈತ್ಯವನ್ನೇ ಕಟ್ಟ ಕಡೆಗೆ. ನಿಂದೆಯನ್ನು ನುಡಿದೆನವೋ ಕರ್ಣ ತಾರ್ಕಿಕರ ತಾಳದಲ್ಲಿ ತುಂಬಿಹುದು ನಿನ್ನ ಕೀರ್ತಿಯ ಹಂಬಲ. ಮೊದಲು ನಿನ್ನ ಆತ್ಮಕ್ಕೆ ಗುಡಿ ಕಟ್ಟಿವೆ, ಆಮೇಲೆ ರಾಜನಿಷ್ಠೆಯ ಬೇರನ್ನೇ ಕಿತ್ತೊಗೆಯುವಿ. ಹೊತ್ತು ಬಂದಾಗಲೇ ನೀನು ಇದನ್ನೇ ಸೂಚಿಸಲು ಬಂದೆ ಸಾಮ್ರಾಟ. ಸಾರ ಕೌರವ ವೀರ, ನಾಲಿಗೆಗಳೆಲ್ಲವನ್ನು ದೂಡಾಚೆಗೆ ದೂರ. ಕೈ ಹಿಡಿದ ಕಾಂತಿಯ ನಿಜ ಮಂತ್ರಿ, ಮಿಕ್ಕವರಲ್ಲ ತಂತ್ರಗಳ ಕೌರವೇಶ ಹೆಣ್ಗಿಮ್ಮಡಿ ಹೆಣ್ಣು, ಜಯಲಕ್ಷ್ಮಿ ಎಂಬ ಹೆಚ್ಚಿನ ಹೆಣ್ಣು. ಭಾನುಮತಿ ನಿತ್ಯ ಮಾಡುತ್ತೀಯರು ಮುತ್ತಜ್ಜ ಭೀಷ್ಮರು ಬಾಳ ಮಂಚದ ಮೇಲೆ, ನಿತ್ಯರು ಕಲ್ಲಾಗಿ ದ್ರೋಣರು ಹೆಣದ ಬಣವೆಯ ಮೇಲೆ. ಕರ್ಣರಾಜನ ಹೊರತು ಬೇರೊಬ್ಬ ಕಂಡುಗಳಿ ಇಲ್ಲ. ಇನ್ನವನೇ ಕೌರವ ಸೈನ್ಯವ ನಡೆಸುವುದಿಲ್ಲ. ದೇಹದ ವಜ್ರಮಂಡಲದಲ್ಲಿ ಕುರುಕುಲದ ಪ್ರೀತಿಯ ತೆಕ್ಕೆಯಲ್ಲಿ ದುರ್ಯೋಧನನ ಪ್ರೇಮಾಮೃತದ ಪಂಕ್ತಿಯಲ್ಲಿ ಯಾವಾಗಲೂ ಕೊಟ್ಟಿ ಗೌರವೇತನ ಒಳದನೆಯ ಕೂಗಿಗೆ ಚಿಂತಿಸಿದನ್ನೆದರೆ ಪಾಂಡವರ ಪಡೆಗಳಿಂದ ಗರ್ಜನೆಗಳೆಂಬ ಕತ್ತಲೆಗಳನ್ನು ಅಡಗಿಸಿ ಕಟ್ಟ ಕಡೆಗೆ ಆ ಪಡೆಗಳೆಲ್ಲ ಕುಡಿದಿಟ್ಟು ಈ ಅಗತ್ಯ ಶಕ್ತಿಯ ಧನುಸ್ಸು. ರಾಧೆಯರೇ, ಇಲ್ಲಿ ನಿನ್ನನ್ನು ಯಾರೂ ಅರಿಯದವರಿಲ್ಲ. ಆತ್ಮ ತುದಿಯೇಕೆ ಅಂಗರಾಜನೇ ಅಶ್ವತ್ಥಾಮರ ಎದುರಿನಲ್ಲಿ ವಿಜಯೋನ್ಮಾದ ಸಮಸ್ತ ಪಾಂಡವರ ಎದೆಗೊಪ್ಪಿದ ನಿಣಸಕ್ಕು ನನ್ನ ಧನಸ್ಸಿಗೆ ಮುಕ್ಕು. ನನ್ನ ತಂದೆಯನ್ನು ಕೊಂದ ಪಾಂಡವರ ರಕ್ತವನ್ನು ಹೆಚ್ಚಿದ ಬಿಡಲಾರನು ಅಶ್ವತ್ಥಾಮ. ಕುರು ಸಾಮ್ರಾಟ, ಹಸ್ತಿನಾವತಿ ಸಾಮ್ರಾಜ್ಞಿ ಪದದಲ್ಲಿ ನಿಂತು ನುಡಿಸುತ್ತಿರುವೆ ನಾಲಿಗೆಯ. ಈ ಕರ್ಣರಾಜನ ರಕ್ತದಲ್ಲಿ ಪಾಡಿಸಿಕೊಂಡಿದೆ ಅಮನುಷ್ಯದಾನಿಯ ವೃತ್ತಿ. ವಿಚಾರವಿಲ್ಲದ ದಾನ ಭೂಮಿಯ ಬಾಳಿಗೆ ಕೃಪಾನ. ಇದು ಅಲ್ಲದೆ ಗುರು ಶಾಪಿತನು ಈ ಕರ್ಣರಾಜನು. ಈ ಗುಟ್ಟನ್ನು ಲೋಕ ಸಾಕ್ಷಿಯಾದ ಸೂರ್ಯ ಕಾಣದ್ದನ್ನು ಆ ಸಾವಿತ್ರಿಯ ಸಮಾನ ಘನತೆಯ ಕಣ್ಣು ಕಂಡಿಹುದು. ಭಾನುಮತಿ, ಸತಿ ಧರ್ಮಕ್ಕಾಗಿ ಶಾಸ್ತ್ರಗಳು ತೋರಿದ ಗೆರೆಯೊಳಗಿರುತ್ತಿರುವ ವೇದೋಪನಿಷತ್ತುಗಳ ವಾಣಿಗಳ ವಿಪರ್ಯಾಸ ಮಾಡಿ ಸ್ತ್ರೀಯರಿಗಾಗಿ ಗಂಡಸರು ಕಟ್ಟಿದ ಶಾಸ್ತ್ರಗಳ ಕಟ್ಟುಕಟ್ಟಳೆಗಳೆಂಬ ಕಬ್ಬಿಣ ಸರಪಳಿಗಳ ಎಂಬ ಸಂಗರದಲ್ಲಿ ಹೆಣ್ತನವು ಕಿರಿದಾಗಿರಲು ಸಂಸಾರ ರಥದ 2 ಚಕ್ರಗಳಲ್ಲೊಂದು ಅಭುಲವಾಯಿತು ಸ್ವಾರ್ಥದೊತ್ತಾಯದಲ್ಲಿ. ಗಂಡನ ಬಾಯಿಯಿಂದ ಬಂದ ಪ್ರತಿಯೊಂದಕ್ಷರವೊಂದು ಅನುಸರಿಸಿ ಆಚರಿಸಿ ಗರತಿಯ ಧರ್ಮದ ಗುಟ್ಟು ತಿಳಿಸಿಕೊಟ್ಟಾಳ ಸಾವಿತ್ರಿ. ಯಮನ ಸೋಲಿನ ಅಮೃತ ರಂಗದಲ್ಲಿ ಬರೆದಿಟ್ಟು ಆದರೆ ನೀನದನ್ನು ಮರೆತು ಬಿಟ್ಟೆಯಾ? ಹೆಂಡತಿಯೇ ಗಂಡನಿಗೆ ಜ್ಞಾನಮಾಲೆ ಎಂದು ಸಾರುತ್ತಿದೆ ಕವಿಯ ವಾಣಿ. ಮತ್ತದನ್ನೇ ಪುಷ್ಟೀಕರಿಸಲಿದೆ ಶುಕವಾಣಿ.
ಒಳಗೆ ಧರ್ಮ ಬೆಂಡಾಗುತ್ತಲಿದೆ. ಹೊರಗೆ ನಿಮ್ಮ ಕರದಿಂದ ಹೊತ್ತಿಸಿದ ಸೇಡಿನ ಕಿಚ್ಚು ಉರಿ ನಾಲಿಗೆ ಚಾಚಿ ಸಮಸ್ತ ಕುರು ರಾಜ್ಯವನ್ನಪ್ಪಿಕೊಂಡಿದೆ ಬಾಚಿ. ಹಸ್ತಿನಾವತಿ ನೆತ್ತಿಯಿಂದ ಹಾರಿ ಬೀಳುವ ರಕ್ತ ಜಲಪಾತ ನರ ಮಾಂಸನಾಥ. ಕುರು ರಾಜ್ಯದೊಳಗಿನ ಮಕ್ಕಳ ಚೀತ್ಕಾರ ಹಾಹಾಕಾರ. ನಾಥೋ, ಇಂತಹ ಸಂಕ್ರಾಂತಿ ಸಮಯದಲ್ಲಾದರೂ ಸತಿ ಸದುಪದೇಶಕ್ಕೆ ಕಾಲ ಕಳೆಯುವುದಕ್ಕೆ ಕೌರವೇಶ ಬಲು ಜೋಕೆ. ಇಂಥ ಚಾಂಚಲಕ್ಕೆ ಚಾಪಳ್ಯ ಚಡಾಯಿಸಿದ್ರೆ ಮಾಯ ಕಿಮ್ಮಡಿ ಮಾಯೆ, ಬೃಹಸ್ಪತಿಗೆ ಭ್ರಮೆ. ಓ ಪ್ರಬುದ್ಧ ಭಾರತನೇ, ಯುದ್ಧವೇ ಅನಿವಾರ್ಯವಾದ್ರೆ ಕಟ್ಟು ಸೇನಾಪತಿಯ ಪಟ್ಟ ಗುರುಪುತ್ರ ಅಶ್ವತ್ಥಾಮಾರ್ಯನೇ. ರಣಕಾಳಿಯ ಕೆದರ್ ಮುಡಿಬಿಡಿದು ಬರೆದು ಬದಲಾಯಿಸುವನು ಭಾರತದ ಪುಟಗಳನ್ನು ಈ ದ್ರೋಣ ಪುತ್ರನು. ಅಶ್ವತ್ಥಾಮಾರ್ಯನೋರ್ವನೇ ಅಪ್ರತಿಮನು ಕುರು ಜೀವನ ರಂಗದಲ್ಲಿ. ರಾಜಸೂದನ, ಯಮನ ಕೋಣ ಕುಟ್ಟಿ ಕೊಲ್ಲುವಂತ ನಿನ್ನ ಕುಲದವನಾಗಿರದಿದ್ದರೂ ಕೇವಲ ನಿನ್ನ ಕುಲದ ರೀತಿ ನೀತಿಗಳನ್ನು ತನ್ನ ಬಸಿರಿನಲ್ಲಿ ತುಂಬಿಕೊಂಡ ಪಟ್ಟಾಳಕಾರನಿಗೆ ಕಟ್ಟು ಸೇನಾಧಿಪತಿ ಪಟ್ಟ. ಶಕುನಿ ಮಾವನವರೇ, ಕುಲಾಭಿಮಾನದ ಕಿಡಿಯನ್ನೇಗೆ ಒಯ್ಯುತ್ತಿರುವಿರಿ? ಸತ್ಯಾನ್ವೇಷಣೆ ಗುಣ ಶೋಧನೆಗಳಿರದ ಕುರುಡು ಕುಲಾಭಿಮಾನ ಕ್ಷಯ ರೋಗಿಗೆ ಆಯುರ್ಮಾನ. ಓ ಕುಟಿಲ ನೀತಿ ಪಂಡಿತನೇ, ನಿಮ್ಮಂತ ಸ್ವಾರ್ಥಿಗಳು ಹುಟ್ಟಿಸಿದ ಕುಲಾಭಿಮಾನದ ಹೊಟ್ಟೆ ಬೆಳೆದು ಟೊಳ್ಳಾಗಿ ಕಟ್ಟ ಕಡೆಗೆ ಬಿರಿದೊಡೆದು ಹಿಡಿದು ಬೀಳುವವು ದ್ವೇಷಾಗ್ನಿಯ ಕಿಡಿಗಳು. ಆ ಕಿಡಿಗಳೇ ರುದ್ರ ಜ್ವಾಲೆಗಳಾಗಿ ಹರಡುವವು ನಾಡಿನ ತುಂಬೆಲ್ಲ. ಆಗ ನಾಡ ತಾಯಿಯ ಒಂದು ಕಣ್ಣಲ್ಲಿ ನೀರು, ಮತ್ತೊಂದು ಕಣ್ಣಲ್ಲಿ ನೆತ್ತರು. ಏನಾದರೇನಂತೆ, ನನ್ನ ಕುಲದೀಕ್ಷೆ ಹೊಂದಿದ ನನ್ನ ಗೆಳೆಯ ರಾಧೆಯನಿಗೆ ನಿನ್ನ ಗೆಳೆಯ ರಾಧೆಯನಿಗೆ ನಿನ್ನಯ ಕುಲದೀಕ್ಷೆ ಕೊಟ್ಟವರು ಯಾರು? ಬ್ರಾಹ್ಮಣ ಕುಲೋತ್ಪನ್ನ ಭಾರ್ಗವ ರಾಮ. ರಾಜ, ಕುಲ ಕುಲ ಎಂದು ಈ ಭಾರತೀಯರು ತಮ್ಮೊಳಗೆ ಬಡಿದಾಡುತ್ತಾ ಕಟ್ಟ ಕಡೆಗೆ ಸರ್ವನಾಶ್ಯಕ್ಕೆ ತೆರೆದಿಟ್ಟು ಬಿಡುವರು ಪರರಿಗಾಗಿ ಈ ಭಾರತದ ಬಾಗಿಲವನ್ನು. ರಾಜ, ಇಂದು ನನ್ನ ಕೊರಳಲ್ಲಿ ದಾರವಿರುವಂತೆ ನಿಮ್ಮೆಲ್ಲರ ಕೊರಳಲ್ಲಿಯೂ ದಾರ. ದಾರಗಳ ಬಗೆ ಬೇರೆಯಾದರೂ ಹತ್ತಿ ಎಂಬುದು ಒಂದೇ ವಸ್ತು. ಇಂದು ಈ ದಾರವೇ ದೂರ ಮಾಡುತ್ತಿರುವುದು ನಮ್ಮೆಲ್ಲರನ್ನು ದೇಹದ ವಜ್ರ ಮುಷ್ಟಿಯೊಳಗಿಂದ. ಆದ್ದರಿಂದ ಈ ಅಶ್ವತ್ಥಾಮರು ಯಾವ ನೀನು ಹಸ್ತಿನಾವತಿಯ ಸಾಮ್ರಾಜ್ಞಿಯರಾದರೇನಂತೆ? ನೀನು ದುರ್ಯೋಧನ ಚರಣದಾಸಿ. ಚರಣದಾಸಿಯಲ್ಲ, ಸತಿಯ ಪತಿಯ ಮಸ್ತಕಕ್ಕೆ ಉಪದೇಶಿ. ಕುರುಭೂಮಿಯ ರಾಣಿ ನಾನೇ ಇಲ್ಲಿಂದ ಹೊರಟು ಹೋಗುವೆ. ಓ ಹಸ್ತಿನಾವತಿ, ಕುರುಕುಲಕ್ಕೆ ಈ ನೀಚ ಶಕುನಿ ಎಸಗಿದ ಅನ್ಯಾಯಕ್ಕೆ ನೀನೇ ಸಾಕ್ಷಿ. ನಾನಂತೂ ಕುರುಕುಲದ ಸತ್ಯಪಕ್ಷಪಾತಿ. ಸೇನಾಪತಿ ಕರ್ಣರಾಜನಿಗೆ ಜಯವಾಗಲಿ, ಮಂಗಳವಾಗಲಿ. ನಮ್ಮ ಕುರು ಮಹಾರಾಜರಿಗೆ